ಲೈಫ್ ಇನ್ಶೂರೆನ್ಸ್ ಏಜೆಂಟ್ ಏನಿದ್ದಾರೆ, ಏಜೆಂಟ್ ಮೇಲೆ ಕಂಪ್ನಿ ಲೀಗಲ್ ಆಕ್ಷನ್ ತಗೊಳ್ತಾ ಇದೆ. ಹಾಗೆ ಎಫ್ ಡಿನ ಪಾಲಿಸಿ ಎಫ್ ಡಿ ಮಾಡ್ಲಿಕ್ಕೆ ಹೋಗಿ ಪೆನ್ಷನ್ ಪಾಲಿಸಿನ ಎಫ್ ಡಿ ಪಾಲಿಸಿ ಅಂತ ಮಾರಾಟ ಮಾಡಿ ಕಸ್ಟಮರ್ಗೆ ಮಿಸ್ಗೈಡ್ ಮಾಡಿದ್ರು ಅನ್ನೋ ಒಂದು ಉದ್ದೇಶದ ಮೇಲೆ ಅವ್ರ ಮೇಲೆ ಲೀಗಲ್ ಆಕ್ಷನ್ ತಗೊಳ್ಳೋದಲ್ಲದೆ ಕಸ್ಟಮರ್ ಕೂಡ ಕಂಪ್ನಿ ವಿರುದ್ಧ ಕೋರ್ಟ್ನಲ್ಲಿ ಕೇಸ್ ಫೈಲ್ ಮಾಡಿ. ನಮಸ್ತೆ, ನನ್ನ ಹೆಸರು ಗುರು. ವೆಲ್ಕಮ್ ಟು ಮೈ ಚಾನಲ್ G2 LIC ಗುರು. ಸೊ ಮೊದಲನೇದಾಗಿ ಇವತ್ತು ಲೇಟೆಸ್ಟ್ ಆಗಿ ಹರಿದಾಡ್ತಾ ಇರೋಂಥ ಒಂದು ನ್ಯೂಸ್ ಏನಿದೆ HDFC ಲೈಫ್ ಇನ್ಶೂರೆನ್ಸ್ ಕಂಪ್ನಿ ಬಗ್ಗೆ, ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಕೊಟ್ಟಿದ್ದೀನಿ. ಸೊ ಕೋರ್ಟಲ್ಲಿ ಆರ್ಡರ್ ಆಗಿದೆ. ಮೇ 31ಕ್ಕೆ ಇದ್ದಂಥ ಮಾನ್ಯ ಜಡ್ಜ್ ಯಾರಿದ್ರು, ರವಿಶಂಕರ್ ಸರ್ ಮತ್ತು ಸುನೀತಾ ಬಸಪ್ಪ ಬಾಗೇವಾಡಿ ಅವರು ಆರ್ಡರ್ ಮಾಡ್ತಾರೆ. 40 ಲಕ್ಷ ಏನಿದೆ, ಆ 40 ಲಕ್ಷನ 7.5% ಇಂಟ್ರೆಸ್ಟ್ ಕೊಡೋದ್ರ ಜೊತೆಲಿ ಕಾಂಪನ್ಸೇಷನ್ ಅಂತೇಳಿ 10 ಲಕ್ಷ ರೂಪಾಯಿನ ಸೇರಿಸಿ ಕೊಡಬೇಕು ಅಂತ ಆರ್ಡರ್ ಮಾಡ್ತಾರೆ. ಹಾಗೆ ಲೀಗಲ್ ಪ್ರೊಸೀಡಿಂಗ್ಸ್ಗೆ ಆದಂಥ ಖರ್ಚೇನಿದೆ, ಆ ಖರ್ಚನ್ನು ಕೂಡ 25,000 ರೂಪಾಯಿನ ಕೊಡಬೇಕು ಅಂತೇಳಿ HDFC ಲೈಫ್ ಇನ್ಶೂರೆನ್ಸ್ ಕಂಪ್ನಿಗೆ ಕೋರ್ಟು ಆರ್ಡರ್ ಮಾಡುತ್ತೆ. ಯಾರಿಗೆ? ಎಸ್ ಸ್ನೇಹಿತರೆ, ಈ ವಿಷಯ ನಿಮಗೂ ಗೊತ್ತಿರುತ್ತೆ. ಇದು ನಮ್ಮ ಸಂಸದೆ ಆದಂಥ ಶ್ರೀಮತಿ ಸುಮಲತಾ ಅವರಿಗೆ ಸಂಬಂಧಪಟ್ಟಂಥ ವಿಷಯ. ಸಂಸದೆ ಆಗಿದ್ರೂ ಕೂಡ ಅವ್ರಿಗೂ ಕೂಡ ಈ ರೀತಿಯಾದ ಮಿಸ್ಗೈಡ್ ಮಾಡಿ ಪಾಲಿಸಿ ಮಾರಾಟ ಮಾಡಿರುವಂಥದ್ದು ಗಮನಕ್ಕೆ ಬಂದಿದೆ. ಸೊ ಹಾಗಾಗಿ ನಾವು ಅಡ್ವೈಸರ್ಸು ಎಷ್ಟು ಕೇರ್ಫುಲ್ ಆಗಿರಬೇಕು ಅಂತ ಈ ವಿಷಯ ಹೇಳಿಕೊಟ್ಟಿದ್ದೀನಿ. ಮೊದಲನೇದಾಗಿ ಎಫ್ ಡಿ ಮತ್ತು ಪೆನ್ಷನ್ ಪಾಲಿಸಿಗೆ ಇರುವಂಥ ವ್ಯತ್ಯಾಸ ಏನು ಅಂತ ಅಡ್ವೈಸರ್ಸು ತಿಳ್ಕೊಬೇಕಾಗಿ ಬರುತ್ತೆ. ಸೊ ಮಾರಾಟ ಮಾಡಬೇಕು ಅನ್ನೋಂಥ ಒಂದು ವೇಗದಲ್ಲಿ ಕಸ್ಟಮರ್ಸ್ಗೆ ಮಿಸ್ಗೈಡ್ ಮಾಡೋದ್ರಿಂದ ಖಂಡಿತವಾಗ್ಲೂ ನಾಳೆ ತೊಂದರೆ ಆಗುತ್ತೆ. ಸೊ ಪಾಲಿಸಿ ಫೀಚರ್ಸ್ ಏನಿದೆ, ಬೆನಿಫಿಟ್ಸ್ ಏನಿದೆ, ಅದರ ಲಕ್ಷಣಗಳೇನು, ಅದರ ಲಾಭಗಳೇನು ಅನ್ನೋದನ್ನು ಕಸ್ಟಮರ್ಗೆ ಸರಿಯಾಗಿ ಅರ್ಥ ಮಾಡಿಸಿದ್ರೆ ಈ ರೀತಿಯಾದಂಥ ಗೊಂದಲ ಸೃಷ್ಟಿಯಾಗೋದಿಲ್ಲ ಅಂತ ಅಂದ್ಕೊಳ್ತೀನಿ. ಬನ್ನಿ, ಈ ಸನ್ನಿವೇಶ ಏನಪ್ಪ ಅಂತಂದರೆ, HDFC ಲೈಫ್ ಇನ್ಶೂರೆನ್ಸ್ನ ಏಜೆಂಟ್ ಆದಂಥ ಶ್ರೀಮತಿ ವಿಶಾಲಾಕ್ಷಿ ಅವರು ಮೇಡಮ್ ಸುಮಲತಾ ಅವ್ರಿಗೆ ಒಂದು ಪಾಲಿಸಿನ ಮಾರಾಟ ಮಾಡ್ತಾರೆ. ಆ ಪಾಲಿಸಿಗೆ ಸುಮಲತಾ ಅವರು ಕೂಡ ಮೇ 15, 2015 40 ಲಕ್ಷ ರೂಪಾಯಿನ ಚೆಕ್ ಕೊಟ್ಟು HDFC ಲೈಫ್ ಇನ್ಶೂರೆನ್ಸ್ ಫೇವರಾಗಿ ಕೊಡ್ತಾರೆ. ಸೊ ಅದನ್ನು ಡೆಪಾಸಿಟ್ ಮಾಡಿ ನೆಕ್ಸ್ಟ್ 1 ವರ್ಷ ಕಳೆದ ಮೇಲೆ 2016ರಲ್ಲಿ 43,60,000 ರೂಪಾಯಿ ಸಿಗುತ್ತೆ ಅನ್ನೋ ಒಂದು ಆಸೆಯಿಂದ, ಮೇ ಬಿ ಆ ಫೈನಾನ್ಷಿಯಲ್ ಗುರಿ ಏನಿದೆ, ಆ ಗುರಿಯಿಂದ HDFC ಲೈಫ್ಗೆ ಕ್ಲೈಮ್ ಸೆಟ್ಲ್ಮೆಂಟ್ಗೆ ಕೇಳ್ತಾರೆ. ಆದರೆ HDFC ಲೈಫ್ ಅವರು ಹೇಳುವಂಥದ್ದೇ ಬೇರೆ ಇರುತ್ತೆ. ಏನಪ್ಪ ಅಂತಂದರೆ, ಆ ಪಾಲಿಸಿ ಪೆನ್ಷನ್ ಪಾಲಿಸಿ ಆಗಿರೋದ್ರಿಂದ ಅಮೌಂಟ್ನ ರೀಫಂಡ್ ಮಾಡಲಿಕ್ಕೆ ಆಗೋದಿಲ್ಲ, ಇದು ಎಫ್ ಡಿ ಪಾಲಿಸಿ ಅಲ್ಲ ಅಂತ ಹೇಳ್ತಾರೆ. ಎಸ್, ಸೊ ಎಫ್ ಡಿ ಪಾಲಿಸಿ ಅಂತಂದರೆ ಟರ್ಮ್ ಪಾಲಿಸಿ, ಟರ್ಮ್ ಮುಗಿದ ತಕ್ಷಣ, ಡೆಪಾಸಿಟ್ ಟರ್ಮ್ ಮುಗಿದ ತಕ್ಷಣ ಇಂಟ್ರೆಸ್ಟ್ನ ಸೇರಿ ರಿಟರ್ನ್ ಕೊಡಬೇಕಾಗಿ ಬರುತ್ತೆ. ಆದರೆ ಇಲ್ಲಿ ಪಾಲಿಸಿ ಬೇಕಾದರೆ ವರ್ಷಕ್ಕೆ 9% ಇಂಟ್ರೆಸ್ಟ್ ಸಿಗುತ್ತೆ ಅಂತ ಹೇಳಿ ಪಾಲಿಸಿ ಮಾರಾಟ ಮಾಡ್ತಾರೆ. ಮೇಡಮ್ ಸುಮಲತಾ ಅವ್ರಿಗೆ ಬೇಕಾಗಿದ್ದು ಎಫ್ ಡಿ ಪಾಲಿಸಿ ಅನ್ಸುತ್ತೆ, ಡೆಪಾಸಿಟ್ ಬೇಕಿತ್ತು ಅನ್ಸುತ್ತೆ. ಆ ಪಾಲಿಸಿನ ಕೊಡೋದ್ರ ಬದಲಾಗಿ ಪೆನ್ಷನ್ ಪಾಲಿಸಿನ ಕೊಟ್ಟಿದ್ದಾರೆ. ಪೆನ್ಷನ್ ಪಾಲಿಸಿಲಿ ಏನಾಗುತ್ತೆ, ಸೊ ಪೆನ್ಷನ್ ಬರ್ತಾ ಹೋಗುತ್ತೆ, ಲೈಫ್ ಲಾಂಗ್ ಇರೋ ತನಕ ಫಂಡನ್ನ ರೀಫಂಡ್ ಮಾಡೋದಿಲ್ಲ. ಎಸ್, ಸೊ ಇಲ್ಲಿ ಆಗಿರುವಂಥ ಕನ್ಫ್ಯೂಷನ್ ಅದೇ. ಸೊ ಸುಮಲತಾ ಮೇಡಮ್ ಆ ರೀಫಂಡ್ನ ಕೇಳಿದರೆ ಕೂಡ ಕಂಪ್ನಿಯವರು ಅದನ್ನು ರಿಜೆಕ್ಟ್ ಮಾಡ್ತಾರೆ. ಸೊ ನೀವು ಎಜುಕೇಟೆಡ್ ಆಗಿರೋದ್ರಿಂದ, ಅಪ್ಲಿಕೇಶನ್ ನೀವು ಸೈನ್ ಮಾಡಿರೋದ್ರಿಂದ ಹಣನ ನಿಮಗೆ ವಾಪಸ್ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ರಿಪೀಟೆಡ್ ಆಗಿ ರಿಪ್ಲೈ ಕೊಡ್ತಾರೆ. ಸೊ ಇದನ್ನು ಮನಗಂಡಂಥ ಮೇಡಮ್ ಸುಮಲತಾ ಅವರು ಕೋರ್ಟ್ಗೆ ಅಪೀಲ್ ಹೋಗ್ತಾರೆ. ಅಪೀಲ್ ಹೋದ್ಮೇಲೆ ಅಲ್ಲಿ ಆದಂಥ ನಿರ್ಧಾರ ಏನಪ್ಪ ಅಂತಂದರೆ, ಎಸ್, ಡೆಪಾಸಿಟ್ ಮಾಡಿರೋಂಥ 40 ಲಕ್ಷ ಏನಿದೆ, ಆ 40 ಲಕ್ಷ ರೂಪಾಯಿನ ಸಂಪೂರ್ಣವಾಗಿ ವಾಪಸ್ ಕೊಡಬೇಕು. ಜೊತೆಗೆ 10 ಲಕ್ಷ ರೂಪಾಯಿ ಕಾಂಪನ್ಸೇಷನ್ ಕೊಡೋದ್ರ ಜೊತೆಗೆ ಆ 40 ಲಕ್ಷಕ್ಕೆ 2015ರಿಂದ ಇಲ್ಲಿ ತನಕ 7.5% ಇಂಟ್ರೆಸ್ಟ್ ಏನಿದೆ, ಆ ಇಂಟ್ರೆಸ್ಟ್ನ ಸೇರಿಸಿ ಕೊಡಬೇಕಾಗಿ ಬರುತ್ತೆ. ಹಾಗೆ ಕೋರ್ಟ್ಗೆ ಹೋಗ್ಲಿಕ್ಕೆ ದಾರಿ ಮಾಡಿಕೊಟ್ಟಂಥ ನೀವೇ ಕೋರ್ಟ್ ಫೀಸ್ ಏನಿತ್ತು ಅಥವಾ ಖರ್ಚೇನಾಗಿದೆ 25,000 ರೂಪಾಯಿನ ಅದನ್ನು ನೀವೇ ಕಟ್ಟಬೇಕು ಅಂಥೇಳಿ HDFC ಲೈಫ್ ಇನ್ಶೂರೆನ್ಸ್ ಕಂಪ್ನಿಗೆ ಕೋರ್ಟ್ ಆರ್ಡರ್ ಮುಖಾಂತರ ತಿಳಿಸುತ್ತೆ. ಇದಕ್ಕೆಲ್ಲ ಕಾರಣ ಯಾರು ಸ್ನೇಹಿತರೆ? ಯಾರು? ಇನ್ಶೂರೆನ್ಸ್ ಕಂಪ್ನಿನ, ಅಡ್ವೈಸರ್ಸ ಅಥವಾ ಪಾಲಿಸಿದಾರನ? ಈ ಸನ್ನಿವೇಶ ಸೃಷ್ಟಿಯಾಗಲಿಕ್ಕೆ ಕಾರಣ ಯಾರು? ಒಂದಲ್ಲ ಒಂದು ರೀತಿಲಿ ಎಲ್ಲರೂ ಕಾರಣದಾರರೇ ಅಥವಾ ಯಾರೂ ಕಾರಣದಾರರಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆ ಅಂತಂದರೆ,
ನಮಗೆ ಕೊಡುವಂಥ ಇನ್ಫಾರ್ಮೇಷನ್ಸ್ ಅಂದರೆ ಅಡ್ವೈಸರ್ಸ್ಗೆ ಸಿಗುವಂಥ ಇನ್ಫಾರ್ಮೇಷನ್ಸ್ ಎಷ್ಟೋ ಸಲ ತಪ್ಪಾಗಿರ್ಬೋದು, ಅಥವಾ ನಾವು ಕೂಡ ಅದರ ಬಗ್ಗೆ ಪೂರ್ತಿ ತಿಳ್ಕೊಳ್ದೆ ಆ ಪಾಲಿಸಿಯ ಲಕ್ಷಣ ಹೇಗಿದೆ, ಹೇಗೆ ಕೆಲಸ ಮಾಡುತ್ತೆ, ಯಾವಾಗ ಕಸ್ಟಮರ್ಸ್ಗೆ ರಿಟರ್ನ್ ಬರುತ್ತೆ, ಅದರ ಸಿಗುವಂಥ ಲಾಭಗಳೇನು ಅಥವಾ ಕಂಡೀಷನ್ಸ್ ಏನಿದೆ ಅದನ್ನು ತಿಳ್ಕೊಳ್ದೆ ಕಸ್ಟಮರ್ಸ್ಗೆ ಹೇಳ್ಬಿಡ್ತೀವಿ. ಸೊ ಏಜೆಂಟ್ಗೆ ಇದ್ರ ಅರಿವಿತ್ತೋ ಅರಿವಿಲ್ವೋ ಗೊತ್ತಿಲ್ಲ, ಬಟ್ ಆದರೂ ಕೂಡ ಅಲ್ಟಿಮೇಟ್ ಆಗಿ ಸಫರ್ ಆಗೋದು ಪಾಲಿಸಿದಾರರೇ. ಸೊ ಪಾಲಿಸಿದಾರರು ಸಫರ್ ಆಗ್ತಾ ಹೋದ್ರೆ ಅವರಿಗೆ ಕಷ್ಟ ಅನಿಸ್ತಿದೆ ಅಥವಾ ತೊಂದರೆ ಆಗ್ತಾ ಬಂತು ಅಂತಂದ್ರೆ, ಸೊ ಅಡ್ವೈಸರ್ಸ್ ಮೇಲೆ ಇರೋವಂಥ ಅಥವಾ ಇನ್ಶೂರೆನ್ಸ್ ಕನ್ಸಲ್ಟೆಂಟ್ಸ್ ಅಂತ ನಾವೇನು ಕರಿತೀವಿ, ಅಥವಾ ವಿಮಾ ಪ್ರತಿನಿಧಿಗಳು ಏಜೆಂಟ್ಸ್ ಅಂತ ನಾವೇನು ಕರಿತೀವಿ, ಅವ್ರ ಮೇಲೆ ಇರೋವಂಥ ಒಂದು ಕಾನ್ಫಿಡೆನ್ಸ್ ಏನಿದೆ, ಟ್ರಸ್ಟ್ ಏನಿದೆ, ಕಳೆದೋಗುತ್ತೆ. ಹಾಗೆ ಪಾಲಿಸಿ ಬಜಾರಲ್ಲಿ ಕೂಡ ಇವತ್ತು ಸಾಕಷ್ಟು ವಿಷಯಗಳಿದೆ, ಅದನ್ನು ಮುಂದಿನ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಸೊ ಇವತ್ತಿಗೆ ಈ ವಿಷಯದ ಬಗ್ಗೆ ಹೇಳೋದಾದರೆ ನನಗನ್ಸೋದೇನಪ್ಪ ಅಂತಂದರೆ, ಮೊದಲನೇದಾಗಿ ಪಾಲಿಸಿನ ಕರೆಕ್ಟಾಗಿ ಇದು ಪೆನ್ಷನ್ ಪಾಲಿಸಿ, ಈ ಪೆನ್ಷನ್ ಪಾಲಿಸಿಲಿ ನಿಮಗೆ ಇಷ್ಟು ಇಂಟ್ರೆಸ್ಟ್ ಸಿಗುತ್ತೆ ಅಥವಾ ಇಷ್ಟು ಪೆನ್ಷನ್ ನಿಮಗೆ ಇಷ್ಟು ವರ್ಷಗಳ ತನಕ ಸಿಗುತ್ತೆ ಅಂತ ಹೇಳಿ ಅರ್ಥ ಮಾಡಿಸಿದ್ರೆ ಈ ಗೊಂದಲ ಅಥವಾ ಸಮಸ್ಯೆ ಸೃಷ್ಟಿ ಆಗ್ತಿರಲಿಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಏಜೆಂಟ್ಗೆ ಸಿಕ್ಕಂಥ ಇನ್ಫಾರ್ಮೇಷನ್ನು ರಾಂಗ್ ಆಗಿರ್ಬೋದು ಅಥವಾ ಏಜೆಂಟೇ ರಾಂಗ್ ಆಗಿ ಹೇಳಿರ್ಬೋದು. ಸೊ ನಾವು ಕೂಡ ನಮಗೆ ಕೊಟ್ಟಂಥ ತರಬೇತಿ ಏನಿದೆ ಆ ತರಬೇತಿ ಜೊತೆಲಿ ಸಂಬಂಧಪಟ್ಟಂಥ ಮಾರ್ಕೆಟಿಂಗ್ ಬ್ರೋಚರ್ಸ್ ಏನಿದೆ ಆ ಬ್ರೋಚರ್ಸ್ನ ಓದಿ ಅರ್ಥ ಮಾಡಿಕೊಂಡು ಕಸ್ಟಮರ್ಸ್ಗೆ ಹೇಳ್ಬೇಕಾಗಿರುವಂಥ ಒಂದು ಜವಾಬ್ದಾರಿ ನಮ್ಮದೇ ಆಗಿರುತ್ತೆ. ಯಾಕಂತಂದರೆ ಇನ್ಶೂರೆನ್ಸ್ ಕಂಪ್ನಿ ಅಥವಾ ಒಂದು ಕಂಪ್ನಿ ಮತ್ತು ಪಾಲಿಸಿದಾರರ ಮಧ್ಯೆ ಇರುವಂಥ ಮೇನ್ ಲಿಂಕ್ ಏನಿದೆ ಅದು ಪ್ರತಿನಿಧಿನೇ ಆಗಿರ್ತಾನೆ. ಸೊ ನಾವೇ ಅಡ್ವೈಸರ್ಸ್ ಅಥವಾ ಏಜೆಂಟ್ಸ್ ಆಗಿರ್ತೀವಿ. ಹಾಗಾಗಿ ನಮ್ಮ ಹೆಚ್ಚಿನ ಜವಾಬ್ದಾರಿ ಇರುತ್ತೆ. ಯಾಕಂದರೆ ಕಂಪ್ನಿಯಲ್ಲಿ ಕೂಡ ಸಾಕಷ್ಟು ಜನ ಏಜೆಂಟ್ಸ್ ಅಥವಾ ಅಡ್ವೈಸರ್ಸ್ ಮೇಲೆ ಜವಾಬ್ದಾರಿಯನ್ನು ಹೊರಿಸಿ ತಪ್ಪು ಭಾವನೆ ಬರೋ ರೀತಿ ಮಾಡುವಂಥ ಸಾಧ್ಯತೆಗಳು ಇರುತ್ತೆ. ಅದಕ್ಕೆಲ್ಲ ಅವಕಾಶ ಕೊಡಬಾರ್ದು ಅನ್ನೋದಾದರೆ ಪ್ರಾಡಕ್ಟ್ ಏನಿದೆ ಪ್ರಾಡಕ್ಟ್ನ ಆ್ಯಸ್ ಇಟ್ ಈಸ್ ಹಾಗೆ ಕಸ್ಟಮರ್ಗೆ ಒಪ್ಸೋದ್ರ ಜೊತೆಲಿ ಅದರ ಬೆನಿಫಿಟ್ಸ್ ಏನಿದೆ ಆ ಬೆನಿಫಿಟ್ಸು ಆ ಕಸ್ಟಮರ್ಸ್ಗೆ ಅವಶ್ಯಕತೆ ಇದೆಯಾ, ಅದರಿಂದ ಅವರಿಗೆ ಅನುಕೂಲ ಆಗುತ್ತಾ, ಅಫ್ಕೋರ್ಸ್ ಆ ಸಮಯಕ್ಕೆ ಅವರ ಅವಶ್ಯಕತೆ ಇದೆಯಾ, ನೀಡ್ ಇದೆಯಾ ಅಂತ ತಿಳಿದು ಸಂಬಂಧಪಟ್ಟಂಥ ಪಾಲಿಸಿ ಅಥವಾ ಒಂದು ಸ್ಕೀಮ್ ಏನಿದೆ ಅದನ್ನು ಮಾರಾಟ ಮಾಡಬೇಕಾಗಿರೋದು ನಮ್ಮೆಲ್ಲರ ಹೊಣೆ ಅಂತ ಹೇಳ್ತೀನಿ. ಸೊ ಹಾಗಾಗಿ ಈ ವಿಡಿಯೋ ಮುಖಾಂತರ ನಿಮಗೆ ತಲುಪಿಸಬೇಕಾಗಿರೋಂಥ ಸಣ್ಣ ಸಂದೇಶ ಏನು ಅಂತಂದರೆ, ಯಾರು ಎಷ್ಟೇ ತರಬೇತಿ ಕೊಡಲಿ ಏನೇ ಕೊಡಲಿ ನಿಮ್ಮ ಬುದ್ಧಿ ಏನಿದೆ ಜ್ಞಾನ ಏನಿದೆ ಅದನ್ನು ಯುಟಿಲೈಸ್ ಮಾಡಿಕೊಂಡು ಕಸ್ಟಮರ್ಸ್ಗೆ ಸರಿಯಾದ ಪಾಲಿಸಿನ ಕೊಡೋದ್ರ ಜೊತೆಲಿ ಕಸ್ಟಮರ್ ನಿಮ್ಮ ಜೊತೆ ಹೀರೋಗೆ ನೋಡ್ಕೊಬೇಕು ಅಂತ ಸಲಹೆ ಮಾಡ್ತೀನಿ. ಜೊತೆಗೆ ಈ ವಿಡಿಯೋದಲ್ಲಿದ್ದಂಥ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ G2LA ಮೊದಲನೇ ಟೈಮ್ ಏನಾದರೂ ಬಂದು ಈ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಐಕನ್ ಏನಿದೆ ಅದನ್ನು ನೀವು ಪ್ರೆಸ್ ಮಾಡೋದ್ರ ಮುಖಾಂತರ ಮುಂದೆ ಬರೋಂಥ ಎಲ್ಲ ವಿಡಿಯೋಗಳನ್ನು ನೀವು ನೋಡ್ಬೋದು, ಅದು ಕೂಡ ಅವಕಾಶ ಇದೆ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ಹಾಕ್ತೀರಂತ ತಿಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ